ನಿಮ್ಮ ಹೈಟ್ಗೆ ವೇಟ್ಗೆ ತಕ್ಕಾಗೆ ಸೀರೆ ಚೂಸ್ ಮಾಡ್ಕೊಳ್ಳೋಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆಯಾ? ಹಾಗಿದ್ರೆ ಈ ವಿಡಿಯೋ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಇವತ್ತಿನ ವಿಡಿಯೋ ನೋಡಿ ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ, ಆಮೇಲೆ ತುಂಬ ಕನ್ಫ್ಯೂಸ್ ಇರುತ್ತೆ. ನಮಗೆ ಯಾವ ಕಲರ್ ಸೀರೆ, ಯಾವ ಥರ ಫ್ಯಾಬ್ರಿಕ್ ಇರೋದು ಚೂಸ್ ಮಾಡ್ಕೋಬೇಕು, ಹೇಗೆ ಚೂಸ್ ಮಾಡ್ಕೋಬೇಕು ಅನ್ನೋದು ತುಂಬ ಕನ್ಫ್ಯೂಸ್ ಇರುತ್ತೆ. ಆ ಕನ್ಫ್ಯೂಸ್ ಎಲ್ಲನೂ ಇವತ್ತು ದೂರ ಆಗುತ್ತೆ. ಯಾಕಂತಂದರೆ ಈಗ ನೋಡಿ, ಸೀರೆ ಅಂದ ತಕ್ಷಣ ಯಾರೋ ಪಕ್ಕದ ಮನೆಯವರು ಒಂದು ಸೀರೆ ತೊಗೊಂಡಿದ್ದಾರೆ, ಅದು ನಾನು ತೊಗೊಳ್ಬೇಕು, ಯಾವುದೋ ಒಬ್ಬ ಸೆಲೆಬ್ರಿಟಿ ಉಟ್ಕೊಂಡಿದ್ದಾಳೆ, ಆ ಸೀರೆ ನಾನು ತೊಗೊಂಡು ಉಟ್ಕೋಬೇಕು. ಎಲ್ಲ ಸೀರೆನೂ ಎಲ್ಲರಿಗೂ ಸೂಟ್ ಆಗಲ್ಲ ರೀ. ಹಾಗಾಗಿ ಪ್ರತಿಯೊಂದಕ್ಕೂ ಅಂದರೆ ಅವ್ರವ್ರ ಬಾಡಿ ಶೇಪ್ಗೆ ತಕ್ಕ ಹಾಗೆ ನಾವು ಚೂಸ್ ಮಾಡಿಕೊಂಡಾಗ ನಮಗೆ ನೀಟಾಗಿ ಕಾಣಿಸುತ್ತೆ. ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ಸೀರೆನ ಉಟ್ಕೊಳಕ್ಕೆ ಬರೋದಿಲ್ಲ ಅಂತ ಅನ್ನೋರು ಸಹ ಡ್ರೇಪ್ ಮಾಡ್ತಾನೆ ನೀವು ಸೀರೆ ಉಟ್ಕೊಳೋದು ಕಲಿಬೋದು. ಹಾಗೆ ಯಾವ ಥರ ಸೀರೆ ಚೂಸ್ ಮಾಡ್ಕೋಬೋದು ಅನ್ನೋದು ಸಹ ನೀವು ಕಲಿಬೋದು ಈ ವಿಡಿಯೋದಲ್ಲಿ. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಫಸ್ಟ್ ನೋಡಿ, ನಾನು ಸೀರೆ ಡ್ರೇಪ್ ಮಾಡ್ತಾನೆ ನಿಮಗೆ ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಫಸ್ಟ್ನೇ ಟಿಪ್ ಬಂದ್ಬಿಟ್ಟು, ಎಲ್ಲ ಸೀರೆನೂ ಎಲ್ರಿಗೂ ಮ್ಯಾಚ್ ಆಗಲ್ಲ. ಇದು ಒಂದು ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ನನಗೊಂದು ಯಾವುದೋ ಸೀರೆ ಸೂಟ್ ಆಯಿತು ಅಂತ ಇನ್ನೊಬ್ರಿಗೂ ಅದೇ ಸೀರೆ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅವರವ್ರ ಹೈಟ್ ಬೇರೆ ಇರುತ್ತೆ, ಅವ್ರ ವೇಟ್ ಬೇರೆ ಇರುತ್ತೆ, ಅವರ ಸ್ಕಿನ್ ಟೋನ್ ಬೇರೆ ಇರುತ್ತೆ, ಬಾಡಿ ಶೇಪ್ ಬೇರೆ ಇರುತ್ತೆ, ಓವರಾಲ್ ಅವ್ರ ಪರ್ಸ್ನಾಲಿಟಿನೇ ಬೇರೆ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಎಲ್ಲ ಸೀರೆ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ನೋಡಿ, ಫಸ್ಟದೊಂದು ರೌಂಡ್ ಅಂತೂ ಫಾಲ್ ಕೆಳಗೆ ಬರಬೇಕು. ಅದು ಫಾಲ್ ನಾವು ಹಾಕಿದ್ದು ಕೆಳಗೆ ಬಂದಿರಬೇಕು. ನಾನೇನು ಹೇಳ್ತಾ ಇದ್ದೆ, ಸ್ಕಿನ್ ಟೋನ್ ಬಗ್ಗೆ. ಓಕೆ, ಈಗ ಎಲ್ಲ ಕಲರ್ಸು ಎಲ್ಲ ಸ್ಕಿನ್ ಟೋನರ್ಗೆ ಮ್ಯಾಚ್ ಆಗಲ್ಲ. ಅದು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ನಿಮಗೆ, ಯಾವ ಸ್ಕಿನ್ ಟೋನ್ ಇರೋರಿಗೆ ಯಾವ ಕಲರ್ ಸೂಟ್ ಆಗುತ್ತೆ ಅನ್ನೋದು. ಆ ವಿಡಿಯೋ ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ, ಯೂಸ್ ಆಗುತ್ತೆ, ಲಿಂಕ್ ಕೊಟ್ಟಿರ್ತೀನಿ. ಈಗ ನೋಡಿ, ಒಂದು ರೌಂಡು ಹೀಗೆ ಸುತ್ತಕೊಂಡು, ಹಾಗಾಗಿ ಫಸ್ಟ್ ಟಿಪ್ಪು ಹೇಳಿದ್ದು ಎಲ್ಲ ಕಲರು ಅಂದರೆ ಕಲರ್ ಅಲ್ಲ, ಎಲ್ಲರಿಗೂ ಎಲ್ಲ ಸೀರೆ ಸೂಟ್ ಆಗಲ್ಲ ಅಂತ. ಫ್ಯಾಷನ್ ಅಂತಂದರೆ ಟ್ರೆಂಡ್ನ ಫಾಲೋ ಮಾಡೋದಲ್ಲ, ನಮಗೆ ಏನು ಸೂಟ್ ಆಗುತ್ತೆ ಅನ್ನೋದನ್ನು ನಾವು ಫಾಲೋ ಮಾಡಬೇಕು. ಈಗ ನೋಡಿ, ಈ ಕಡೆಯಿಂದ ಒಂದು ತೊಗೊಂಡು, ಈಗ ನಾವು ಫಸ್ಟು ಇಲ್ಲೊಂದು ಸ್ವಲ್ಪ, ಯಾಕಂದರೆ ಇದು ಜಾರುತ್ತೆ ಅಂತ ಇಲ್ಲಿ ಒಂದು ಸ್ವಲ್ಪ ಟಕ್ ಮಾಡ್ಕೊಳ್ಳೋಣ. ಈಗ ಪಲ್ಲು ಸೈಡ್ದು ಈಗ ನಾವು ಸೆಕೆಂಡ್ ಟಿಪ್ ನೋಡೋಣ. ಈಗ ನೋಡಿ, ನೆಕ್ಸ್ಟ್ ಟಿಪ್ಪು, ಹೈಟು ಕಡಿಮೆ ಇರೋರು ಯಾವ ಥರದ ಸೀರೆ ಆಯ್ಕೆ ಮಾಡ್ಕೋಬೇಕು ಅಂತ ನಿಮಗೆ ಕೇಳ್ತೀರಾ. ಇದೇ ಸೆಕೆಂಡ್ ಟಿಪ್ಪು. ಹೈಟ್ ಕಡಿಮೆ ಇರೋರು, ನಂತರ 5 ಫೀಟು ಒಳಗೆ ಇರೋರು, ಅಂದರೆ ನಂದು 4.9 ಇದೆ, ನನ್ನಿಂದನೇ ಸ್ಟಾರ್ಟ್ ಆಗಲಿ ಅಲ್ವಾ. ಹೈಟು ನಂದು ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಥರ ಇರೋರು ಸ್ವಲ್ಪ ವರ್ಟಿಕಲ್ ಡಿಸೈನ್ ಇರೋವಂಥ ಸೀರೆಯನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಹೀಗೆ ನಾನು ನಿಮಗೆ ಹೇಳ್ತಾ ಹಾಗೆ ನಾನು ಪಲ್ಲುದ್ದು ನೆರಿಗೆನೂ ಮಾಡ್ಕೊಳ್ತಾ ಇರ್ತೀನಿ. ಆಮೇಲೆ ಚಿಕ್ಕ ಚಿಕ್ಕ ಬುಟ್ಟ ಇರೋವಂಥದ್ದು, ಆಮೇಲೆ ಸ್ಮಾಲ್ ಪ್ರಿಂಟ್ ಇರೋವಂಥ ಸಾರಿ ನೀವು ಚೂಸ್ ಮಾಡ್ಕೊಳ್ಳಿ. ಹಾಗೆ ಹೀಗೆ ಮೋನೋಕ್ರೋಮ್ ಸ್ಟೈಲನ್ನು ನೀವು ಜಾಸ್ತಿ ಚೂಸ್ ಮಾಡ್ಕೊಳ್ಳಿ. ಅಂದರೆ ಮೋನೋಕ್ರೋಮ್ ಸ್ಟೈಲ್ ಅಂದರೆ ಒಂದೇ ಕಲರ್ ಇರೋವಂಥದ್ದು, ಅಂದರೆ ಸೀರೆ ಬ್ಲೌಸು ಸೇಮ್ ಕಲರ್ ಇರೋವಂಥದ್ದು ನೀವು ಚೂಸ್ ಮಾಡಿಕೊಂಡಾಗ ನಿಮ್ಮ ಹೈಟು ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಈ ಬಾರ್ಡರ್ಲೆಸ್ ಸಾರಿ ಸಹ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಅಂದರೆ ಬಾರ್ಡ್ರೇ ಇರಲ್ಲಲ್ವಾ ಆ ಥರದ್ದು, ಅಥವಾ ಬಾರ್ಡ್ರ್ ಇದ್ರೂ ಒಂದು ಸ್ವಲ್ಪ ಇಷ್ಟೇ ಚಿಕ್ಕದಾಗಿರಲಿ, ಅಥವಾ ಅದಕ್ಕಿಂತ ಚಿಕ್ಕದಾಗಿದ್ರೂ ನಿಮಗೆ ಹೈಟ್ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇನ್ನೊಂದು, ಬಾರ್ಡ್ರು ತುಂಬ ಅಗಲವಾಗಿರೋವಂಥದ್ದು ನೀವು ಜಾಸ್ತಿ ಚೂಸ್ ಮಾಡ್ಕೋಬೇಡಿ, ಹಾಗೆ ನಿಮಗೆ ಹೈಟ್ ಕಡಿಮೆ ಆಗಿಬಿಡುತ್ತೆ. ಅಂದರೆ ಆಮೇಲೆ ಇನ್ನೊಂದು, ಈ ಆಫ್ ಆ್ಯಂಡ್ ಆಫ್ ಸಾರಿ ಅಂತ ಏನು ಬರುತ್ತಲ್ವ, ಅದು ಸಹ ಅಷ್ಟೇ ನಿಮಗೆ ಅಷ್ಟು ಚೆನ್ನಾಗಿ ಸೂಟ್ ಆಗಲ್ಲ ಹೈಟ್ ಕಡಿಮೆ ಇರೋರಿಗೆ. ಯಾಕಂದರೆ ನಿಮ್ಮ ಹೈಟ್ನ ಡಿವೈಡ್ ಮಾಡಿಬಿಡುತ್ತೆ ಅದು, ಈ ಮೇಲೊಂದು ಕಲರು ಕೆಳಗೊಂದು ಕಲರ್ ಇದ್ದಾಗ. ಹಾಗಾಗಿ ಆ ಕಲರ್ ಸಹ ಆ ಥರ ಇರೋವಂಥ ಸೀರೆ ನೀವು ಚೂಸ್ ಮಾಡಬೇಡಿ. ನೆಕ್ಸ್ಟು ನೋಡಿ, ಆಮೇಲೆ ಈ ಪಲ್ಲು. ಈಗ ನೋಡಿ, ಬಾರ್ಡ್ರ್ ನಾವು ಸೆಟ್ ಮಾಡ್ಕೊಂಡಿದ್ದಾಯಿತು. ಹಾಗೆ ನಾನೇನು ಹೇಳ್ತಾ ಇದ್ದೆ, ಹೈಟ್ ಕಡಿಮೆ ಇರೋರು ಈ ಪಲ್ಲುದೇನಿದೆಯಲ್ಲ, ಲೆಂತ್ ಸ್ವಲ್ಪ ಜಾಸ್ತಿ ಬಿಟ್ಕೊಳ್ಳಿ, ಆವಾಗ ನಿಮಗೆ ಹೈಟಾಗಿ ಕಾಣಿಸುತ್ತೆ. ಈ ಥರ ನೋಡಿ ಎಲ್ಲ ಜೋಡಿಸ್ಕೊಂಡು, ಈಗ ನೋಡಿ ಹೈಟ್ ಕಡಿಮೆ ಇರೋರು ಫಸ್ಟ್ ಎಲ್ಲೊಂದು ಪಿನ್ ಹಾಕ್ಕೊಂಡ್ಬಿಡ್ತೀನಿ ರೀ. ನೋಡಿ, ಯಾವಾಗಲೂ ನಮ್ಮ ಈ ಮೊಣಕಾಲು ಕೆಳಗಡೆ ಸ್ವಲ್ಪ ಉಟ್ಕೊಂಡಾಗ ಹೈಟ್ ಕಡಿಮೆ ಇರೋರು ಹೈಟಾಗಿ ಕಾಣಿಸ್ತಾರೆ. ನೋಡಿ,
ಈ ಥರ ಸ್ವಲ್ಪ ಕೆಳಗಡೆ ಇರಬೇಕು. ಇದಿಷ್ಟು ನೋಡಿ ನಮಗೆ ಸೆಂಟರ್ ಪ್ಲೀಟ್ಸ್ ಮಾಡೋದಕ್ಕೆ ಉಳಿದಂಥ ಬಟ್ಟೆ ಇದು. ನೆಕ್ಸ್ಟು ಕೇಳ್ಬೋದು, ಮೇಡಮ್ ನಮಗೆ ಹೈಟ್ ಜಾಸ್ತಿ ಇರೋರು ನಾವು ಯಾವ ಥರ ಸೀರೆ ಚೂಸ್ ಮಾಡ್ಕೊಳ್ಬಹುದು ಅನ್ನೋದು. ನೋಡಿ, ಹೈಟ್ ಜಾಸ್ತಿ ಇರೋರು ಅವ್ರಿಗೆ ಎಲ್ಲ ಕಲರು ಆಮೇಲೆ ಎಲ್ಲ ಪ್ರಿಂಟ್ ಇರೋಂಥದ್ದು ಚೆನ್ನಾಗಿ ಸೂಟ್ ಆಗುತ್ತೆ. ನೀವು ದೊಡ್ಡ ಬಾರ್ಡ್ರ್ ಇರೋಂಥ ಸೀರೆ ಉಟ್ಕೊಂಡ್ರಂತೂ ತುಂಬ ಹೈಲೈಟಾಗಿ ಕಾಣಿಸ್ತೀರ. ಆಮೇಲೆ ಆದಷ್ಟು ನೀವು ಏನು ಪಲ್ಲುದು ನಾನು ಹೈಟ್ ಏನು ಹೇಳಿದ್ನಲ್ವ, ಹೈಟ್ ಕಡಿಮೆ ಇರೋರು ಉದ್ದ ಬಿಟ್ಕೋಬೇಕು ಅಂತ. ಬಟ್ ಹೈಟ್ ಜಾಸ್ತಿ ಇರೋರು ಜಾಸ್ತಿ ಉದ್ದ ಬಿಟ್ಕೊಂಡಾಗ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಕಾಣ್ತಾರೆ. ಅದರಲ್ಲೂ ಸ್ವಲ್ಪ ತೆಳ್ಳಗಿದ್ದು ತುಂಬ ಉದ್ದ ಇದ್ದಾರೆ ಅಂತಂದರೆ ಇನ್ನೂ ಒಂಥರ ಕಡ್ಡಿ ಥರ ಕಾಣಿಸ್ಬಿಡುತ್ತೆ. ಈ ಭತ್ತದಲ್ಲಿ ಎಲ್ಲ ಈ ಬೆದರು ಬೊಂಬೆಗೆ ಬಟ್ಟೆ ಸುತ್ತಿರ್ತಾರೆ ನೋಡಿ, ಆ ಥರ ಕಾಣಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಈ ಪಲ್ಲುದು ನೆರಿಗೆ ಏನು ಇರುತ್ತಲ್ವ ಅದ್ರದ್ದು ಹೈಟು ಕಡಿಮೆ ಮಾಡಿ ಲೆಂತು. ಆಮೇಲೆ ನೀವು ದೊಡ್ಡ ದೊಡ್ಡ ಪ್ರಿಂಟ್ ಇರೋದನ್ನ ಸೀರೆನೂ ನೀವು ತೊಗೊಳ್ಬೋದು, ಉಟ್ಕೊಳ್ಬೋದು. ಹಾಗೆ ದೊಡ್ಡ ಬಾರ್ಡ್ರ್ ಇರೋಂಥದ್ದು ಸೀರೆ ಸಹ ಉಟ್ಕೊಳ್ಬೋದು. ಸ್ವಲ್ಪ ಹೈಟು ಜಾಸ್ತಿ ಇರೋರಿಗೆ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಜಾಸ್ತಿ ನಾವು ಹೈಟ್ ಕಡಿಮೆ ಇದ್ದಾಗ ಇಲ್ಲಿ ಫೋಲ್ಡಿಂಗ್ ಜಾಸ್ತಿ ಹೋಗ್ಬಿಡುತ್ತೆ. ಹಾಗಾಗಿ ಸೆಂಟರ್ ಪ್ಲೀಟ್ಸನ್ನ ಮಾಡ್ತಾ ಹೋಗೋಣ ಈ ಥರ. ಈಗ ನೋಡಿ, ಸೆಂಟರ್ ಪ್ಲೀಟ್ಸ್ ಮಾಡ್ತಾ ನೆಕ್ಸ್ಟ್ ಟಿಪ್ನ ಹೇಳ್ತೀನಿ. ಈಗ ಕೇಳ್ಬೋದು, ಮೇಡಮ್ ಹೈಟ್ ಇರೋರ್ದು ಹೈಟ್ ಕಡಿಮೆ ಇರೋರ್ದು ಆಯಿತು, ಹೈಟು ಜಾಸ್ತಿ ಇರೋರು ಯಾವ ಥರ ಸೀರೆ ಚೂಸ್ ಮಾಡ್ಕೋಬೇಕಂತ ಹೇಳಿದ್ರಿ. ನಾವು ಸ್ವಲ್ಪ ದಪ್ಪ ಇದ್ದೀವಿ, ನಾವು ಯಾವ ಥರ ಸೀರೆ ನಾವು ಚೂಸ್ ಮಾಡ್ಕೋಬೇಕು, ನಮಗೆ ಯಾವ ಥರದ ಸೀರೆ ಸೂಟ್ ಆಗುತ್ತೆ ಅಂತ ಕೇಳ್ಬೋದು. ನೋಡಿ, ದಪ್ಪ ಇರೋದು ಪ್ರಾಬ್ಲಮ್ ಅಲ್ಲ ರೀ, ಅದು ಕೆಲವೊಬ್ಬರಿಗೆ ನೋಡಿ ತುಂಬ ತಿಂದರೆ ಜಾಸ್ತಿ ತಿನ್ನೋರು ದಪ್ಪ ಇರ್ತಾರೆ ಅಂತ ಏನೂ ಅಲ್ಲ. ಅವ್ರಿಗೆ ಏನಾದರೂ ಹಲವಾರು ಡಿಸೀಸ್ ಇರುತ್ತೆ, ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇರುತ್ತೆ, ಅಥವಾ ಅವರು ಹೆರಿಡಿಟಿಯಿಂದ ಬಂದಿರುತ್ತೆ, ಅಥವಾ ಕೆಲವೊಂದು ಏನೋ ಸರ್ಜರಿ ಆದಾಗೂ ಕೆಲವೊಂದು ಸಲ ದಪ್ಪ ಆಗ್ತಾರೆ. ನಾನು ಇವಾಗ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ, ನಂದು ಇಸ್ಟೆಕ್ಟಮಿ ಸರ್ಜರಿ ಆದಮೇಲೆ ಸ್ವಲ್ಪ ದಪ್ಪ ಆಗಿದ್ದೀನಿ. ಈ ಥರ ಹಲವಾರು ಕಾರಣ ಇರುತ್ತವೆ, ನಾವು ಅವ್ರನ್ನ ಟೀಸ್ ಮಾಡಬಾರ್ದು. ಓಕೆ, ದಪ್ಪ ಇರೋರು ಯಾವ ಥರದ್ದು ಸೀರೆ ನಾವು ಚೂಸ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಈಗ ಡಾರ್ಕ್ ಕಲರ್ಸು ಜಾಸ್ತಿ ನೀವು ಚೂಸ್ ಮಾಡ್ಕೊಳ್ಳಿ. ಅಂದರೆ ಬ್ಲ್ಯಾಕ್ ಕಲರು, ನೇವಿ ಬ್ಲೂ, ಆಮೇಲೆ ಮರೂನ್ ಕಲರು, ಈ ಥರ ಕಲರ್ಸ್ನ ನೀವು ಆದಷ್ಟು ಚೂಸ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಚಿಕ್ಕ ಚಿಕ್ಕ ಪ್ರಿಂಟ್ ಇರೋದು ತೊಗೊಳ್ಳಿ. ಆಮೇಲೆ ಸಾಫ್ಟ್ ಇರೋಂಥ ಸೀರೆ ಜಾಸ್ತಿ ಚೂಸ್ ಮಾಡ್ಕೊಳ್ಳಿ. ಈ ಶಿಫಾನ್ ಇರ್ಬೋದು, ಜಾರ್ಜೆಟ್ಟು, ಹಾಗೆ ಕ್ರೇಪು, ಆಮೇಲೆ ಸಾಫ್ಟ್ ಸಿಲ್ಕು, ಈ ಥರದ್ದು ಸಾರಿ ನೀವು ಜಾಸ್ತಿ ಚೂಸ್ ಮಾಡಿಕೊಂಡಾಗ ನೀವು ಸ್ವಲ್ಪ ಸ್ಲಿಮ್ ಆಗಿ ಕಾಣ್ತೀರ. ಹಾಗೆ ನಿಮಗೆ ಅದು ಬಾಡಿ ಶೇಪ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೀವು ಉಟ್ಕೊಂಡಾಗ. ಆಮೇಲೆ ಟೈಟಾಗಿ ಎಲ್ಲೆಲ್ಲಿ ಪಿನ್ನಪ್ ಮಾಡಿಕೊಂಡು ನೀಟಾಗಿ ಸೀರೆ ಉಟ್ಕೊಂಡಾಗ ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸ್ತೀರ. ಈಗ ಸೆಂಟರ್ ಪ್ಲೇಟ್ಸ್ ಆಯಿತು. ಈಗ ಇಲ್ಲೊಂದು ಇದನ್ನು ಹೀಗೆ ಬಿಟ್ಬಿಟ್ಟು ಇಲ್ಲೊಂದು ಪಿನ್ ಆದರೂ ಮಾಡ್ಕೊಳ್ಬೋದು, ಅಥವಾ ನೀವು ಸ್ವಲ್ಪ ಇಲ್ಲಿಂದ ಟೈಟಾಗಿ ಎಳ್ಕೊಂಡು, ತುಂಬ ಟೈಟಾಗಿ ಏನು ಎಳ್ಕೊಬೇಡಿ, ಅಂದರೆ ಹೊಟ್ಟೆ ಸ್ವಲ್ಪ ದಪ್ಪ ಇರೋರಿಗೆ ಇನ್ನೂ ಇಲ್ಲಿ ಸ್ವಲ್ಪ ದಪ್ಪ ಕಾಣಿಸುತ್ತೆ ನೋಡಿ. ಈ ಥರ ಮಾಡಿದಾಗ ನಿಮಗೆ ನೀಟಾಗಿ ಬಂದ್ಬಿಡುತ್ತೆ ನೆರಿಗೆ. ಈಗ ದಪ್ಪ ಇರೋರು ಈ ಥರ ಫ್ಯಾಬ್ರಿಕ್ನ ನೀವು ಚೂಸ್ ಮಾಡಿಕೊಂಡಾಗ, ಆಮೇಲೆ ಕಾಟನ್ ಸೀರೆ ಜಾಸ್ತಿ ಸ್ವಲ್ಪ ಅವಾಯ್ಡ್ ಮಾಡಿ. ಅದು ಯಾವ ಥರ ಕಾಟನ್ ಅಂದರೆ ಸ್ವಲ್ಪ ಸಾಫ್ಟ್ ಕಾಟನ್ ಇದ್ದರೆ ನೀವು ತೊಗೊಳ್ಳಿ. ಸ್ವಲ್ಪ ಹೆವಿ ಕಾಟನ್ ಇದ್ದಾಗ ಅದು ಸ್ವಲ್ಪ ನೀವು ಇನ್ನೊಂದಿಷ್ಟು ಬಲ್ಕಿಯಾಗಿ ಕಾಣಿಸ್ತೀರಾ. ಎಲ್ಲನೂ ಸೇರಿಸಿ ಇಲ್ಲಿ ಟಕ್ ಮಾಡ್ಕೊಳ್ಳೋ. ಹಾಗೆ ನೋಡಿ, ಈಗ ದಪ್ಪ ಇರೋರಾಯಿತು. ಈಗ ತುಂಬ ಸ್ಲಿಮ್ ಇರೋರು ಯಾವ ಥರ ಸೀರೆ ಚೂಸ್ ಮಾಡ್ಕೋಬೇಕು, ಯಾವುದು ಸೂಟ್ ಆಗುತ್ತೆ ಅಂತಂದರೆ ನೋಡಿ, ಹೇಗೆ ದಪ್ಪ ಇರೋರು ಹೇಗೆ ಅವರು ಚಿಂತೆ ಮಾಡ್ತಾರೋ ನಾವು ದಪ್ಪ ಇದ್ದೀವಿ ಅಂತ, ಕೆಲವೊಬ್ಬರು ತುಂಬ ಸಣ್ಣ ಇರ್ತಾರೆ, ಅವರು ಸಹ ತುಂಬ ಯೋಚಿಸ್ತಾರೆ, ಅಯ್ಯೋ ನಮಗೆ ಯಾವುದು ಸೂಟ್ ಆಗುತ್ತೆ, ಒಳ್ಳೆ ಕೋಲಿಗೆ ಸೀರೆ ಸುತ್ತಿದಾಗ ಹಾಗೆ ಇರುತ್ತೆ ಅಂತ ಯೋಚನೆ ಮಾಡ್ತಾರೆ. ಅಂಥವ್ರು ನೋಡಿ, ಈ ಆರ್ಗಂಜಾ ಸಾರಿ, ಜಾರ್ಜೆಟ್ಟು, ಆಮೇಲೆ ಈ ಟಿಶ್ಯೂ, ಆಮೇಲೆ ಈ ಹೆವಿ ಬನಾರಸ್ಸು, ಹೆವಿ ಬಾರ್ಡರ್ ಇರೋಂಥ ಸೀರೆ, ದಪ್ಪ ಇರೋಂಥ ಕಾಟನ್ ಸೀರೆ, ಈ ಥರದ್ದು ಸೀರೆ ನೀವು ಉಟ್ಕೊಂಡಾಗ ಸ್ವಲ್ಪ ಅಗಲವಾಗಿ ಕಾಣಿಸ್ತೀರ. ಆವಾಗ ದಪ್ಪ ಕಾಣಿಸೋ ಚಾನ್ಸ್ ಇರುತ್ತೆ, ಸೀರೆನೂ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಲೇಯರ್ಡ್ ಸ್ಯಾರಿ ಡ್ರೇಪಿಂಗ್ ನೀವು ಜಾಸ್ತಿ ತೊಗೊಳ್ಳಿ. ಅಂದರೆ ಈ ಥರ ಇಲ್ಲಿ ಏನು ಬಾರ್ಡ್ರ್ ಬಂದಿದೆಯಲ್ಲ, ಈ ಬಾರ್ಡ್ರ್ ಪ್ಲೇಸಲ್ಲಿ ನಿಮಗೆ ಫ್ರಿಲ್ಸ್ ಬರುತ್ತೆ ಇಲ್ಲಿ ಕೆಳಗಡೆ ಮತ್ತು
ಸಾರಿ ಇಲ್ಲಿ ಮೇಲ್ಗಡೆ ಇದಕ್ಕೆ ಮತ್ತು ಕೆಳಗಡೆನೂ ಫ್ರಿಲ್ಸ್ ಬರುತ್ತೆ. ಆ ಥರ ಸೀರೆ ಜಾಸ್ತಿ ನೀವು ಚೂಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಒಂಥರ ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ನಿಮ್ಮ ಬಾಡಿ ಶೇಪು. ಅದು ನೋಡಿ ಬ್ಲೌಸ್ ಇಟ್ಕೊಂಡು ಎಲ್ಲ ನೀಟಾಗಿ ಫಿನಿಶ್ ಆಗಿದೆ. ಈ ಥರ ನೋಡಿ ಯಾರೆಲ್ಲ ಸೀರೆ ಉಟ್ಕೊಳಕ್ಕೆ ಬರದೇ ಇರೋರ್ಗು ನಾನು ಡ್ರೇಪ್ ಮಾಡಿ ಉಟ್ಕೊಂಡು ನಿಮಗೆ ಟ್ರಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತಾ ಹೋಗ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್ ನೋಡಿ, ಬಾಡಿ ಶೇಪ್ಗೆ ತಕ್ಕ ಹಾಗೆ ನಮ್ಮ ಸೀರೆನ ಚೂಸ್ ಮಾಡ್ಕೊಳ್ಳೋದು. ಅಂದರೆ ನೋಡಿ 4 ಟೈಪ್ಸ್ ಆಫ್ ಬಾಡಿ ಶೇಪ್ ಇರೋರು ಇರ್ತಾರೆ. ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಆ್ಯಪಲ್ ಶೇಪ್ ಅಂತಾರೆ. ಅಂದರೆ ಇವ್ರಿಗೆ ಅಂಥವ್ರು ಹೊಟ್ಟೆ ಭಾಗ ಜಾಸ್ತಿ ಇರೋರಿಗೆ ಆ್ಯಪಲ್ ಶೇಪ್ ಬಾಡಿ ಇರೋರು ಅಂತ ಹೇಳ್ತಾರೆ. ಅಂಥವ್ರು ನೋಡಿ ಸ್ವಲ್ಪ ಡಾರ್ಕ್ ಇರೋಂಥ ಕಲರ್ ಸೀರೆನ ಚೂಸ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಬ್ರಿಕ್ಕು ಸಾಫ್ಟ್ ಆಗಿರಬೇಕು. ಇನ್ನೊಂದು ನಿಮ್ಮ ಪಲ್ಲು ಲೆಂತು ಸ್ವಲ್ಪ ಉದ್ದ ಬಿಟ್ಕೊಳ್ಳಿ. ಇಷ್ಟು ಗಮನದಲ್ಲಿರಬೇಕು. ನೆಕ್ಸ್ಟ್ ನೋಡಿ ಪೇರ್ ಶೇಪ್ ಅಂತ. ಇವ್ರು ನೋಡಿ ಕೆಳಭಾಗ ಸ್ವಲ್ಪ ದಪ್ಪ ಇರೋರಿಗೆ ಪೇರ್ ಶೇಪರ್ ಅಂತ ಹೇಳ್ತಾರೆ. ಇಂಥವ್ರು ಹೆವಿ ಡಿಸೈನ್ ಇರೋವಂಥ ಬ್ಲೌಸ್ನ ನೀವು ಉಟ್ಕೊಂಡಾಗ ಏನಾಗುತ್ತೆ, ಎಲ್ಲರ ಗಮನ ಈಗೆಲ್ಲ ಡಿಸೈನ್ ಹಾಕಿಸಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಳ್ತಾರೆ ನೋಡಿ, ಮಗ್ಗ ವರ್ಕು ಆ ಥರ, ಈ ಎಂಬ್ರಾಯ್ಡ್ರಿ ಮಷಿನ್ ವರ್ಕ್ ಅಂತೆ ಈ ಥರ ಎಲ್ಲ ಹಾಕ್ಸ್ಬಿಟ್ಟು ಸ್ಟಿಚ್ ಮಾಡಿದಾಗ ವೆರೈಟಿ ಡಿಸೈನ್ ಆಗಿರ್ಬೋದು. ಅಂಥ ಬ್ಲೌಸ್ ಹಾಕ್ಕೊಂಡಾಗ ನಿಮಗೆ ಯಾಕಂದರೆ ನೋಡೋರ ಗಮನ ಎಲ್ಲ ನಿಮಗೆ ಬ್ಲೌಸ್ ಮೇಲೆ ಹೋಗುತ್ತೆ, ಕೆಳಗಡೆ ಭಾಗದ ಮೇಲೆ ಅಷ್ಟು ಗಮನ ಇರಲ್ಲ ಅಂತ. ನೆಕ್ಸ್ಟ್ ನೋಡಿ ಹಾರ್ ಗ್ಲಾಸ್ ಶೇಪ್ ಅಂತ ಅಂದ್ಬಿಟ್ಟು ಇವರಿಗೆ ಎಲ್ಲ ಥರದ್ದು ಸೀರೆನೂ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಇವ್ರದ್ದು ಬಾಡಿ ಎಲ್ಲ ಕಡೆನೂ ನೀಟಾಗಿ ಪರ್ಫೆಕ್ಟ್ ಶೇಪ್ ಇರುತ್ತೆ. ಆಮೇಲೆ ನೆಕ್ಸ್ಟು ಇನ್ನೊಂದು ರೆಕ್ಟ್ಯಾಂಗಲ್ ಶೇಪ್ ಇರೋರು. ರೆಕ್ಟ್ಯಾಂಗಲ್ ಶೇಪ್ ಇರೋರು ಕರ್ವ್ಡ್ ಹೈಲೈಟ್ ಮಾಡೋಂಥ ಥರ ಡ್ರೇಪಿಂಗ್ ಮಾಡಬೇಕು. ಈ ಥರ ಸೀರೆಗಳನ್ನ ಅವ್ರವ್ರ ಬಾಡಿ ಶೇಪಿಗೆ ತಕ್ಕ ಹಾಗೆ ಚೂಸ್ ಮಾಡಿಕೊಂಡಾಗ ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸ್ತೀರ. ಇಷ್ಟ ಆಗಿತ್ತು ನೋಡಿ ನಿಮ್ಮ ಹೈಟ್ಗೆ ವೇಟ್ಗೆ ತಕ್ಕ ಹಾಗೆ ಯಾವ ಥರದ್ದು ಸೀರೆಯನ್ನು ನೀವು ಚೂಸ್ ಮಾಡ್ಕೋಬೇಕು ಅನ್ನೋದನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಸಾರಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.